Weekend with Ragini. Weekend with Ragini. ಹಾಯ್ ಹಲೋ ನಮಸ್ತೆ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ಟೈಮ್ ಎಷ್ಟಾಗಿದೆಯೋ ಅಷ್ಟೇ ಆಯ್ತು. ಮತ್ತಿನ್ಯಾಕ್ ತಡ, ಪ್ರೋಗ್ರಾಮ್ನ ಶುರು ಮಾಡ್ಬಿಡೋಣ. ವೀಕೆಂಡ್ ವಿತ್ ರಾಗಿಣಿ ಇನ್ ಸಿಲ್ಲಿ ಪಾಯಿಂಟ್ಸ್. Weekend with Ragini. ಎಸ್, ಈ ಸೀಟ್ ಅಂದರೆ ಈ ಬ್ಲ್ಯಾಕ್ ಸೀಟ್ ಮೇಲೆ ಒಂದೇ ಒಂದ್ಸಲಿ ಕುತ್ಕೋಬೇಕು ಅಂತ ಹಲವಾರು ಜನ ಯೋಚನೆ ಮಾಡ್ತಿರ್ತಾರೆ, ಆಸೆ ಪಡ್ತಾ ಇರ್ತಾರೆ. ಆದರೆ ಆ ಆಸೆನ ಗುರಿಯಾಗಿಟ್ಕೊಂಡು ಆ ಗುರಿನ ಸಾಧಿಸಿ ಸಾಧಕರಾಗಿ ಆ ಸಾಮಾನ್ಯನಾದರೆ ಮಾತ್ರ ಈ ಸೀಟ್ ಮೇಲೆ ಕುತ್ಕೊಳ್ಳೋಕೆ ಅರ್ಹ ಅನ್ಸ್ಕೊಳ್ತಾರೆ. ಸೊ ಇವತ್ತು ಈ ಸೀಟ್ ಮೇಲೆ ಕುತ್ಕೊಳ್ತಾ ಇರೋ ಆ ಸಾಧಕ, ಆ ಸಾಮಾನ್ಯ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? Yes, ಯಾರು? Okay, he is none other than ಕರ್ನಾಟಕದ ಹುಲಿ ರಾಜ ಹುಲಿ. ಹೌದು, ಇವರು 4 ಬಾರಿ ಮುಖ್ಯಮಂತ್ರಿಯಾಗಿ ರಣಬೇರಿ ಬಾರಿಸಿ ರಣಬೇಟೆಗಾರ ಅನ್ಸ್ಕೊಂಡಿರುವ ಸದಾ ಆಗಿರುವ ಚಿರ ಯೌವನದ ಮುದ್ದಾದ ಯುವಕ ಅಯ್ಯಪ್ಪ ಅವರು. ಸೊ ಲೆಟ್ ಅಸ್ ವೆಲ್ಕಮ್ ಅಯ್ಯಪ್ಪ ಅವರು ಟು ವೀಕೆಂಡ್ ವಿತ್ ರಾಗಿಣಿ. ಸರ್ ನಮಸ್ತೆ ಸರ್. ಸರ್ ನಮ್ಮ ಶೋಗೆ ಎಷ್ಟೋ ಜನ ಫ್ಲೈಟಲ್ಲಿ ಬರ್ತಾರೆ, ಟ್ರೈನಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಎತ್ತಿನ ಗಾಡಿಯಲ್ಲಿ ಬರ್ತಾರೆ, ಸೈಕಲಲ್ಲಿ ಬರ್ತಾರೆ, ಮೋಟರ್ ಗಾಡಿಯಲ್ಲಿ ಬರ್ತಾರೆ. ಆದ್ರೆ ನೀವು ಫಾರ್ ದಿ ಫಸ್ಟ್ ಟೈಮ್ ತಂತಿ ಮೇಲೆ ನಡ್ಕೊಂಡ್ ಬರ್ತಿದ್ದೀರಲ್ಲ ಸರ್. ಸರ್ ಅದು ಅರ್ಗಿಣಿ ಅಲ್ಲ, ರಾಗಿಣಿ. ಯಾವ್ದೋ ಒಂದ್ ಗಿಣಿ. ನಾನು ಬರೀ ತಂತಿ ಮೇಲೆ ನಡೀತಾ ಇಲ್ಲ ತಾಯಿ, ಮುಳ್ಳು ತಂತಿ ಮೇಲೆ ನಡ್ಕೊಂಡು ಬಂದಿದ್ದಾನೆ, ಗೊತ್ತೇನು? ಈ ಚೇರ್ ಮೇಲೆ ಏನು ಮುಳ್ಳಿಲ್ಲ ತಾನೆ. ಸರ್ ಮೈ ಮದರ್ ಪ್ರಾಮಿಸ್ ಯಾವ ಮುಳ್ಳಿಲ್ಲ ಸರ್. ಒಂದ್ ನಿಮಿಷ. ಥ್ಯಾಂಕ್ ಯು ಸರ್. ಹೆಣ್ಮಕ್ಳ ಕೈ ನೋಯಬಾರ್ದು ಸ್ವಾಮಿ. ಮನೇಲಿ ಚೆನ್ನಾಗಿ ಬಟ್ಟೆ ಹೋಗಿತಿ ಅನ್ಸುತ್ತೆ. ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಯು ಮೇ ಪ್ರೊಸೀಡ್. Weekend with Ragini. ಬಹಳ ತಂಪಾಯ್ತು ತಾಯಿ. ಇಷ್ಟು ದಿನ 13, 14, 20 ಮುಳ್ಳುಗಳ ಮೇಲೆ ಕುಳಿತು ಬೇಜಾರಾಗಿತ್ತು. ಬೆಂಕಿ ದಗದಾಗ ತಲೆ ಜಿಗ ಎಲ್ಲ ಜಗಮಗ. ಇವತ್ತು ಸ್ವಲ್ಪ ಕೂಲ್ ಆಗಿದೆ. ನಿದ್ದೆ ಮಾಡ್ಕೊಂಡು 1 ಅವರ್ ವಿಧಾನಸೌಧಕ್ಕೆ ಹೋಗ್ತೇನೆ. ಮತ್ತೆ ನಿಮ್ಮ ಬಗ್ಗೆ ಜನರಿಗೆ ಹೇಳೋದಕ್ಕೆ. ಓಹ್ ಹಂಗೆ. ಓಕೆ, ಇವ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅದೇನು ಅಂತ ಹೇಳುತ್ತಾಯಿ. ಹಾಗೆಲ್ಲ ಡಿಸ್ಟರ್ಬ್ ಮಾಡಬೇಡಿ ಸರ್. ಕಷ್ಟಪಟ್ಟು ಡೈಲಾಗ್ ಕಲ್ತಿದ್ದೀನಿ, ಎಲ್ಲ ಮರ್ತೋಗುತ್ತೆ. ಇವರ ಹೆಸರು ಬೆಂಕಿಕೆರೆ ಲಿಂಗಪ್ಪ. ಅಯ್ಯಪ್ಪ. ಇವರು ಹುಟ್ಟಿದ್ದು 27/2/1943. ಇವರು ನೋಡೋದಕ್ಕೆ 26ರ ವಯಸ್ಸಿನ ಚಿರ ಯುವಕ. ಒಂದ್ ನಿಮಿಷ ಇನ್ನೊಂದ್ಸರಿ ಹೇಳಿ. ಇವರು ನೋಡೋದಕ್ಕೆ 26 ವಯಸ್ಸಿನ ಚಿರ ಯುವಕ. ಆದ್ರೆ ಇವರು 76 ಹರೆಯದ ಮುದುಕ. ಅಲ್ಲ ತಾಯಿ, ನೀನು ನನ್ನ ಹೊಗಳ್ದ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾನು ಇಷ್ಟೊತ್ತು ಬಂದಿದ್ದೇನೆ, ಎಲ್ಲ ಇಷ್ಟೊಂದು ಡೆಲ್ಲಿಗೆ ಹೋಗಿದ್ದೇನೆ, ಬೆಂಗಳೂರಿಗೆ ಹೋಗಿದ್ದೇನೆ, ನನ್ನ ಸಮಸ್ಯೆ ನನಗೆ. ಅಂಥದ್ರಲ್ಲಿ ಬಿಡೋ ಮಾಡ್ಕೊಂಡು ಬಂದಿದ್ದಾನೆ. ನೀವು ಕೂಡ ಬಿಲ್ಡಪ್ ಇಷ್ಟೇ. ಸರ್ ಬೇಜಾರಾಗಬೇಡಿ ಸರ್, ಇಷ್ಟೇ ಅಲ್ಲ, ಇನ್ನು ನಿಮಗೆ ಬೇಜಾನ್ ಬಿಲ್ಡಪ್ ಕೊಡಕ್ಕೆ ನಾವು ರೆಡಿ ಆಗಿದ್ದೀವಿ ಸರ್. ಬನ್ನಿ ಸರ್, ಹಂಗೆ ಒಂದು ಏವಿ ನೋಡ್ಕೊಂಡು ಬಂದ್ಬಿಡೋಣ. ಏವಿ ಅಂದ್ರೆ ನೋಡಿ ಸರ್, ಗೊತ್ತಾಗುತ್ತೆ. ಇದೆಲ್ಲ ಕೊಂಡ್ರು ಅದು ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಇದೆಲ್ಲ ಕಂಡ್ರು ಅದು
ನೋಡಿ ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ರೀತಿ ಖುಷಿ ಆಗಿದೆ. ಆದ್ರೆ ನಾನು ಏಯಪ್ಪ ಇದ್ಯಾರು ಇದು ಬೆಟ್ಟಪ್ಪ? ಸರ್ ಅದು ಬರೀ ಬಿಲ್ಡಪ್ ಅಷ್ಟೇ ಸರ್. ನಿಮ್ಮ ಹೆಸರು ಅಯ್ಯಪ್ಪನೇ, ಅವರೇನೋ ಬೆಟ್ಟಪ್ಪ ಬೆಟ್ಟಪ್ಪ ಅಂತ ಬಿಲ್ಡಪ್ಪೇ ಹಾಕೊಂಡಿದ್ದಾರೆ ಅಷ್ಟೇನೆ. ಓಹೋ ಹಾಗೇನು? ಹೌದು ಸರ್. ಸರ್ ಈಗ ನೀವು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಟನ, ಪೋಲಿನ, ಪೊರ್ಕಿನ, ಜಾಣನ, ಕೋಣನ ಏನಾಗಿದ್ರಿ? ಸಾಕ್ ಬಾಯ್ ಮುಚ್ಚ್ರಿ. ನಾನು ಅವಾಗಿಂದ ನೋಡ್ತಾ ಇದ್ದೇನೆ, ಅದೇನೇನೋ ಕೇಳ್ತಾ ಇದ್ದಾರೆ. ನಾನು ಇವಾಗ 70+ ತಾಯಿ. ನಾನೇನು 20 ವರ್ಷದವನಲ್ಲ, 70 ವರ್ಷ ದಾಟಿದೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ನನಗೆ 108 ಆಲೋಚನೆಗಳಿದೆ. ಹಿಂದೊಂದೆಲ್ಲ ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ. ನಾನು ಅವೆಲ್ಲ ನನಗೆ ಗೊತ್ತಾಗಲ್ಲ, ಮುಂದೊಂದು ಬೇಕಾದ್ರೆ. ಸರ್ ನೀವು ಈಗಲೇ ಆಕಾಶದಿಂದ ಇಳಿದು ಬಂದಿರೋ ಮನ್ಮಥನ್ ತರ ಇದೆ. ಚಿಕ್ಕ ಮಕ್ಕಳು ತಿನ್ನೋ ಕೊಬ್ಬರಿ ಮುಟ್ಟೆ ತರ ಇದ್ದೀರಾ. ಅದೇ 50 years ಬ್ಯಾಕ್, 50 ವರ್ಷದ ಹಿಂದೆ ಹೀಗೆಲ್ಲ ಇರಬೇಡ ಸರ್. ನೀವು ನಿಮ್ಮ ಹಿಂದೆ ಎಷ್ಟು ಜನ ಹುಡುಗಿಯರು ಲೈನಲ್ಲಿ ನಿಂತ್ಕೊಂಡಿದ್ರು ಸರ್. ಸರ್ ಸರ್ ಏನಯ್ಯ ಇವರು ಮಾತಿಗೂ ಡ್ರೀಮಿಗೆ ಹೋಗ್ಬಿಡ್ತಾರೆ. ಏನಮ್ಮ ಅದು? ಓಕೆ, ಈ ಮ್ಯಾಟ್ರ್ ಇವ್ರ ಹತ್ರ ಮಾತಾಡೋದೇ ಬೇಡ, ಟಾಪಿಕ್ ಚೇಂಜ್. ಸರ್ ನೀವಿವಾಗ 4ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಾ. ಈ ಸ್ಥಾನ ಪಡೆಯೋದಕ್ಕೆ ನೀವು ತುಂಬಾ ಕಷ್ಟಪಟ್ಟಿರ್ಬೇಕಲ್ವಾ ಸರ್? ಹೌದಮ್ಮ, ತುಂಬಾ ಕಷ್ಟಪಟ್ಟಿದ್ದೆ ಸರ್. ನೀವು ಸುಮಾರು ನನ್ನ ಕುರ್ಚಿಯಿಂದ ಇಳಿಸೋಕ್ಕೆ ಆಡಿರೋ ಮ್ಯಾಚು ಸೂಪರ್ ಸರ್. ನೀವು ಆಡಿರೋ ಮ್ಯಾಚಲ್ಲಿ ನಿಮ್ಮ ಬ್ಯಾಟಿಂಗು ಸರ್ ಅದ್ಭುತ ಸರ್. ಆ ಬ್ಯಾಟಿಂಗಿಗೆ ಎಷ್ಟು ಜನ ಅಲ್ಲಾಡಿ ಬೆದರಿ ಬೆಂಡಾಗಿದ್ದಾರೆ ಅನ್ನೋ ಒಂದನ್ನ ನಮ್ಮ ರೀಚಾರ್ಜ್ ಮಾಡೋರು ಅಲ್ಲ, ನಮ್ಮ ರಿಸರ್ಚ್ ಟೀಮ್ ಅವರು ಹುಡ್ಕೊಂಡು ಒಂದು AV ರೆಡಿ ಮಾಡಿದ್ದಾರೆ. ಬನ್ನಿ ಸರ್, ಆ AVನ ನೋಡೋಣ. ಸರ್ ಇಷ್ಟ ತನಕ ನಿಮ್ಮ AV ನೋಡಿದ್ರಿ ಸರ್. ನಿಮ್ಮ AV ಬಗ್ಗೆ ನಿಮಗೆ ಏನಿಸ್ತಿದೆ ಸರ್? ಬಹಳ ಚೆನ್ನಾಗಿ ಮಾಡಿದಿರುತ್ತೆ. ಅದು ಮಾಡಿರ್ತಕ್ಕಂಥವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈ ನಮ್ಮ ರಾಜಕಾರಣದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಇದ್ದಾಗೆ. ಯಾಕಂದರೆ ಪ್ರತಿಸ್ಪರ್ಧಿಗಳಿರ್ತಾರೆ. ನಾನು ಹೇಳೋದಿಷ್ಟೇ, ನಾವು ಯಾವತ್ತೂ ಅಷ್ಟೇ ಫೀಲ್ಡ್ಗಳಿಬೇಕಾದ್ರೆ ನಮ್ಮ ಎದುರಾಳಿಗಳನ್ನ ಹುಷಾರಾಗಿ ನೋಡ್ಕೊಳ್ಬೇಕು. ನಾವು ಮೈದಾನಕ್ಕೆ ಇಳಿದು ಬ್ಯಾಟ್ ತೊಗೊಂಡು ಹೋಗ್ಬೇಕಾದ್ರೆ ಕೆಲವರು ಮೋಜು ಮಸ್ತಿ ಅಂದ್ಕೊಂಡು ಯಾವುದೋ ಮೊಬೈಲ್ ನೋಡಿಕೊಂಡು ಗಬ್ಜಿ ಪಬ್ಜಿ ಅಂತ ಕಾಲ ಕಳೀತಾ ಕೂತಿರ್ತಾರೆ ಬಿಯರ್ ಕುಡ್ಕೊಂಡು. ಆದರೆ ನಾವು ಹೋಗಿ ಪಂದ್ಯನ ಗೆಲ್ಲಿಸ್ತೇವೆ. ಆವಾಗ ಕೆಲವ್ರು ಏನು ಹೇಳ್ತಾರೆ ಸ್ವಾಮಿ, ಏನು ಹೇಳ್ತಾರೆ, ನಮಗೆ ಪಂದ್ಯ ಶ್ರೇಷ್ಠ ಕೊಡಿ, ನಮಗೆ ಉತ್ತಮ ಬೌಲರ್ ಕೊಡಿ, ಉತ್ತಮ ಬ್ಯಾಟಿಂಗ್ ಕೊಡಿ ಅಂತ ಎಲ್ಲರೂ ಅವತ್ತಿಗೆ ಬರ್ತಾರೆ. ಇದು ಕ್ರಿಕೆಟ್ ಬರ್ತಲ್ಲ, ರಾಜಕಾರಣ ಬರ್ತಲ್ಲ. ಹೀಗಾಗಿದೆ ನಮ್ಮ ಪರಿಸ್ಥಿತಿ. ಸುಬ್ಬಪ್ಪನ ಹೆಸರು ಸುಬ್ರಾಯಪ್ಪನ ಮೊಸರು ಅಂದಾಗೆ ಎಲ್ಲರೂ ಬರೀ ಅಬ್ಕಾರಿ ಕೊಡಿ, DCM ಕೊಡಿ, ಮತ್ತೊಂದು DCM ಕೊಡಿ. ಎಲ್ಲರಿಗೂ DCM ಹಚ್ಚಕ್ಕಾಗುತ್ತೇನು? ತಿಳ್ಕೊಳ್ಬೇಡವೇನು? ಆಮೇಲೆ ಸರ್ ನಮ್ಮ ಈ ಶೋದಲ್ಲಿ ಬ್ಲ್ಯಾಕ್ ಸೀಟ್ ಮೇಲೆ ಕೂತ್ಕೊಂಡವರು ಎಮೋಷನಲ್ ಆಗೇ ಆಗ್ತಾರೆ ಸರ್. ಯಾವುದಾದ್ರೂ ಒಂದು ಕಾರಣಕ್ಕೆ ಎಮೋಷನ್ ಆಗೇ ಆಗ್ತಾರೆ. ಆದ್ರೆ ನೀವೇನು ಸರ್ ತುಂಬಾ ಸ್ಟ್ರಾಂಗ್ ಆಗಿ ಜಗ್ಗದೆ ಕುಗ್ಗದೆ ಸ್ಟೇಬಲ್ ಆಗಿ ಕೂತ್ಕೊಂಡಿದ್ರಲ್ಲ ಸರ್. ಕಣ್ಣಲ್ಲಿ ನೀರೇ ಬರ್ತಿಲ್ವಲ್ಲ ಸರ್? ಯಾಕ್ರಿ ಹೇಳಬೇಕು ನಾವು ಅಳೋದಿಲ್ಲ ತಾಯಿ, ಯಾವುದೇ ಕಾರಣಕ್ಕೂ ಅಳಲ್ಲ. ಅಳುವಂಥ ಸೀನ್ ಏನಾಗಿದೆ ಇವಾಗ? ಸುಮ್ಮನೆ ಇರೋದಿಲ್ಲ. ನಾನೇನು ವಿಕ್ಸ್ ಇಟ್ಕೊಂಡಿದ್ದೀನಿ. ನಾನೆಲ್ಲ ಹಚ್ಕೊಂಡು ಅಳೋದಿಲ್ಲ ತಾಯಿ, ಯಾವುದೇ ಕಾರಣಕ್ಕೂ. ನನ್ನ ಕಣ್ಣಿಂದ ಒಂದನಿ ನೀರು ಕೂಡ ಕೆಳಗಡೆ ಬರಲ್ಲ, ಗೊತ್ತೇನು? ಆದ್ರೆ ಸರ್ ನಿಮ್ಮನ್ನ ಅಳಿಸ್ಲೇಬೇಕು, ನಿಮ್ಮ ಕಣ್ಣಲ್ಲಿ ನೀರನ್ನ ತರಿಸಲೇಬೇಕು ಅಂತ ನಮ್ಮ ರೀಚಾರ್ಜ್ ಮಾಡೋರು ಅಲ್ಲ, ನಮ್ಮ ರಿಸರ್ಚ್ ಟೀಮ್ ಅವರು ಒಂದು AV ರೆಡಿ ಮಾಡಿದ್ದಾರೆ. ಬನ್ನಿ ಸರ್, ಆ AVನ ನೋಡ್ಕೊಂಡು ಬಂದ್ಬಿಡೋಣ. ಬರೀದೇ ಆಯ್ತು ನಿಮ್ದು. ಮೀಟಿಂಗ್ ಇದೆ ತಾಯಿ, ನನಗೆ ನಾನು ಬೇಗ ಹೋಗ್ಬೇಕು. ಬೇಗ ಹಾಕ್ಸಿ. ಬೇಗ ನೋಡಿ ಸರ್.
ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್. ಕಷ್ಟ ಅನ್ನೋದು ಮನುಷ್ಯಂಗೆ ಬರುತ್ತೆ, ಇನ್ನೇನು ಮರಕ್ಕ ಬರುತ್ತೆ. ಅದೇನು ಹೇಗೆ ಮಾಡ್ತೀರಿ? ಕೊನೆಗೂ ಈ ಕಣ್ಣಲ್ಲಿ ನೀರು ತರಿಸ್ಬಿಟ್ರಿ. ಒಂದು ವಿಚಾರವನ್ನು ಹೇಳ್ತೇನೆ. ಪಾಪ ಅವರಷ್ಟು ಜನಗಳು ಇವತ್ತು ಓಡ್ ಬಂದಿದ್ದಾರೆ. ಅವ್ರು ಓಡ್ತಾ ಇರೋ ಓಟ ನೋಡಿದ್ರೆ PT ಉಷನ್ನು ಮೀರಿಸುವಂತ ಓಟ ಮಾಡಿದ್ದಾರೆ ತಾಯಿ. ಯಾರನ್ನು ಉಳಿಸೋದಕ್ಕಾಗಿ, ನನ್ನನ್ನು ಉಳಿಸೋದಕ್ಕಾಗಿ. ಅವರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ನನಗೆ ಇನ್ನೊಂದು ಕಣ್ಣೀರು ಬರ್ತಾ ಇದೆ. ಹೆಂಡತಿ ಮಕ್ಕಳ ಸುಮಾರು 4.5 ವರ್ಷಗಳ ಕಾಲ ಬಿಟ್ಟು, ಸಾರಿ ಇಲ್ಲ, ಒಂದು 4 ತಿಂಗಳಿರ್ಬೇಕು, 4 ತಿಂಗಳ ಕಾಲ ಬಿಟ್ಟು ನನಗೋಸ್ಕರ ಎಲ್ಲವನ್ನು ಪರಿತ್ಯಾಗ ಮಾಡಿ ರಾಜೀನಾಮೆ ಕೊಟ್ಟು ನಾನು ಉಳಿಸ್ಕೊಂಡಿಲ್ವೇ? ಅಂಥವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಮೋಸ ಆಗೋದಕ್ಕೆ ಬಿಡೋದಿಲ್ಲ ತಾಯಿ, ಅದೇನಾದರೂ ಆಗಲಿ. ಒಬ್ಬೊಬ್ರು ನೋಡ್ತಾ ಇದ್ರೆ ನನಗೆ ಏನು ಅನ್ಸುತ್ತೆ ಗೊತ್ತೇನು? ಆಕಾಶದಲ್ಲಿ ಕಾಣೋ ನಕ್ಷತ್ರಗಳ ತರ ಕಾಣ್ತಾ ಇದ್ದಾರೆ. ಒಬ್ಬೊಬ್ರು ಮುತ್ತು, ಹವಳ, ಬೆಳ್ಳಿ, ಬಂಗಾರ, ತಗಡು ಎಲ್ಲ ಸೇರ್ಕೊಂಡಿದ್ದಾರೆ. ಅವರಷ್ಟು ಜನ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಸ್ವಾಮಿ. ಅವರಷ್ಟು ಜನ ಎತ್ತಿ ಹಾಕೊಂಡು ಬಂದು ಅವರಿಗೆ ಚೆನ್ನಾಗಿ ಪಾಲಿಶ್ ಕೊಟ್ಟು ವಿಧಾನಸೌಧದಲ್ಲಿ ಬೇರೆ ಮಿಂಚಿಸ್ತೇನೆ, ಗಂಟಾಘೋಷವಾಗಿ ಹೇಳ್ತೇನೆ. ಯಾರೇನು ಬೇಕಾದರೂ ಮಾಡ್ಬೋದು, ನಾನು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅವರಷ್ಟು ಜನಕ್ಕೂ ನ್ಯಾಯಸಮ್ಮತವಾಗಿ ಯಾವ್ಯಾವ ಸ್ಥಾನ ಸಿಗಬೇಕು ಅದನ್ನು ನಾನು ಅವ್ರಿಗಿಂತ ಹೆಚ್ಚಾಗಿ PT ಉಷನ್ಗೆ ಓಡೋಗಿ ಡೆಲ್ಲಿಗೆ ಹೋಗಿ ನಾನು ಬರ್ತೇನೆ. ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡ್ತೇನೆ. ಯಾರ ಮಾತಿನ ಕೇಳೋದು? ಹೋಗ್ತೇನೆ ನೋಡಿ. ಅಯ್ಯಯ್ಯಪ್ಪಾಜಿ, ಯಾರಿಗೇನ್ ಕೊಡ್ತೀರಾ? ನಿಮ್ದೇನು ನಡೆಯಲ್ಲ. ನಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ. ಆಯ್ತು ಸ್ವಾಮಿ, ತಾವ್ಯಾರಿಗೆ ಬೆರಳು ಮಾಡಿ ತೋರಿಸ್ತೀರಿ ಅವ್ರಿಗೆ ಪವಡಿಸ್ತೀವಿ, ಬರ್ತೇವೆ. ಆಯ್ತಾಯ್ತು, ತಾವು ಹೇಳಿದವ್ರಿಗೆ ಕೊಟ್ಬಿಡ್ತೇವೆ. ನಾವೇನು ಹೂ ಕೀಳಕ್ಕಿರೋದೇನು? ಅಯ್ಯೋ, ನಮ್ಮ ಕಷ್ಟ ನಮಗೆ ಹೋಗ್ತಾಯಿ. ನಿನ್ನ ಸೀಟು ಸಾಕು, ಹಾಟು ಸಾಕು. ಇಲ್ಲಿ ಕೂತ್ಕೊಂಡು 31 ಮೊಳೆ ಚುಚ್ಚಿಸ್ಕೊಂಡಾಗಾಯ್ತು. ನಾನು ಬರ್ತೇನೆ. ಅಲ್ಲ ಸರ್, ಇನ್ನೊಂದಿಷ್ಟು AV ಇತ್ತು ಸರ್, ತೋರಿಸ್ತೀನಿ. ಆ AVನೆಲ್ಲ ನಮ್ಮ PA ಬರ್ತಾರೆ, ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ಟು. ನೀವು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಕುತ್ಕೊಳ್ಳಿ. ನೀವು ಏಕವಚನದ ಕಡೆಯವ್ರೇನ್ರಿ? ಅಲ್ಲ ಸರ್, ಬಹುವಚನ ಕಡೆಯವರು. ಯಾವುದೋ ಒಂದು ನಿಮ್ಮ ಬಾಯಿಗೆ ಮಣ್ಣಾಕ್ತು ಏನು ಹುಡುಗಾಟ ಆಡ್ತೀನಿ, ಬ್ಲ್ಯಾಕ್ ಮೇಲ್ ಮಾಡ್ತೀರೇನು? ನಾನು ಇದನ್ನೆಲ್ಲ ಸಹಿಸೋದಿಲ್ಲ. ನಾನು ಬೇಕಿದ್ರೆ ನನಗೆ ಯಾವುದು ಸಂಪುಟ ಬೇಡ ತಾಯಿ, ನಾವು ಹೊರಟು ಬಿಡ್ತೀನಿ. ಸುಮ್ಮನೆ ಬಂದು 8 ಸೀಟ್ ಅಂತೇಳಿ ಏನೇನೋ ಮಾಡ್ತೀರಲ್ರಿ. ನಮ್ಮ ತಲೆನೇ ಮೊದಲೇ ಬಿಸಿಯಾಗಿದೆ. ನಮ್ಮ ಕಷ್ಟ ನಮಗೆ, ನಿಮ್ಗೆ ಹುಡುಗಾಟಿಗೆ ಆಗೋಗಿಲ್ಲ. ಎಲ್ಲರಿಗೂ ನಮಸ್ಕಾರ ಸರ್, ನಮಗೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ನಾನು ಈಗ ಹೋಗ್ಲೇಬೇಕಾಗಿತ್ತು. ನಾನು ಡೆಲ್ಲಿಗೆ ಹೋಗಿದ್ದು ಬರ್ಬೇಕು, ಸುಮ್ಮನೆ ಇರುತ್ತೆ. ನಮ್ಮ ಕಷ್ಟ ನಮಗೆ ಇವ್ರಿಗೆ ಒಳ್ಳೆ ಸರ್. ವೀಕ್ಷಕರೇ, ಇವ್ರು ಹೋದ್ರೆ ಏನಾಯ್ತು? ಈಗ ನಮ್ಮ ರಾಮಯ್ಯ ಅವರು ಬರ್ತಾರೆ. ನೀವು ಅಲ್ಲಿವರೆಗೂ ಎಲ್ಲೂ ಹೋಗ್ಬಿಡಿ, ಕಾಯ್ತೀರಿ. We can wait, ರಾಗಿಣಿ. ವೀಕೆಂಡ್ ವಿತ್ ರಾಗಿಣಿ ಇನ್ ಸಿಲ್ಲಿ ಪಾಯಿಂಟ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. We can wait, ರಾಗಿಣಿ. ಎಸ್, ಈಗ ಈ ನಮ್ಮ ಬ್ಲ್ಯಾಕ್ ಸೀಟ್ನಲ್ಲಿ ಕೂತ್ಕೊಳ್ಳೋ ಆ ಸಾಧಕ, ಆ ಸಾಮಾನ್ಯ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವರು ಆಡಳಿತ ಪಕ್ಷದವರಿಗೆ ಆಡಿಸ್ತಾರೆ ಆಟ, ತಮ್ಮ ಪಕ್ಷದವರಿಗೆ ಕಲಿಸ್ತಾರೆ ಪಾಠ. CLP ನಾಯಕನ ಸ್ಥಾನಕ್ಕೆ ಮಾಡಿದ್ರು ಟಾಟಾ. ಅವಳು ನಮ್ಮ ಗೋಡಂಬಿಯ ಶಾಸಕ. ಓಕೆ, ಲೆಟ್ ಅಸ್ ವೆಲ್ಕಮ್. ಹೌದು ಹುಲಿಯಾ, ರಾಮಯ್ಯ ಸರ್ ಟು ವೀಕೆಂಡ್ ವಿತ್ ರಾಗಿಣಿ ಎಟ್ ಸಿಲ್ಲಿ ಪಾಯಿಂಟ್. ಬಾಯಿ ಮುಟ್ಟಿಗೆ ಕುಟ್ಕೊಳ್ಳಿ, ನಾನು ಕಳಿಸ್ಬಿಡ್ತೀನಿ ನೋಡು. ನೀವು ಕುತ್ಕೊಳ್ಳಿ ಸರ್ ಈ ನಮ್ಮ ಸೀಟ್ನಲ್ಲಿ. We can wait, ರಾಗಿಣಿ. ಸರ್, ಆ ವೀಕೆಂಡ್ ವಿತ್ ರಾಗಿಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಡೋಣ. ಅದು ಮಾಡೋಣ ಅಲ್ಲ ಸರ್, ಮಾಡೋಣ. ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆ ಸರ್. ನೀವು ಮಾಡೋಣ ಅಂತ ಕರೆದು ಆ ಹೆಸರು ಮೇಲೆ ನನಗೆ ಜಿಗುಪ್ಸೆ ಬಂದು ಮಿಣಿ ರಾಗಿಣಿ ಅಂತ ಹೆಸರುಕೊಂಡ್ಬಿಟ್ಟಿದ್ದೀನಿ ಸರ್. ನನಗೆ ಈ ರಾಗಿಣಿ, ಅರ್ಗಿಣಿ, ಮಿಣಿಮಿಣಿ, ಕರಿಮಣಿ, ಗಿಣಿ ಯಾವುದು ಇಷ್ಟ ಆಗಲ್ಲ. ಯಾಕೆ ಸರ್, ನಿಮ್ಗೆ ಯಾಕೆ ಆ ಗಿಣಿ ಹೆಸರು ಇಷ್ಟ ಆಗ್ತಾ ಇಲ್ಲ? ಯಾಕಂದ್ರೆ ನಾನೇ ಸಾಕ್ದಂತ 13 ಗಿಣಿಗಳು ಕುಕ್ಕಬಾರ್ದು ಜಾಗಕ್ಕೆಲ್ಲ ಬಂದು ಕುಕ್ಬಿಟ್ಟು ನನ್ನ
ಅದಕ್ಕೆ ನನಗೆ ಈ ಶಾಖದ ಗಿಳಿಗಳು ಹದ್ದು ಗಿಡಗ ಅರಗಿಳಿ ಯಾವುದು ಇಷ್ಟ ಆಗಲ್ಲ. ಓಕೆ, ಇರ್ಲಿ ಬಿಡಿ ಸರ್, ನೀವು ನನ್ನನ್ನ ಮಡೋಣ ಅಂತಾನೆ ಕರ್ಕೊಳ್ಳಿ. ಆಯಿತು ನೋಡಮ್ಮ, ಮಾಡೋಣ. ಮಡೋಣ. ಯಾವುದೋ ಒಂದು ಅಲ್ಲ, ಎಲ್ಲನೂ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತಿದೆ. ಆದರೆ ಬರೋಕ್ಕೂ ಮುಂಚೆ ಓದ್ಸರಿ ಹೇಳಿದೆಲ್ಲ, ಆಟ ಪಾಠ ಠಾಟ ಶಾಸಕ, ಅದನ್ನೇ ಪುನಃ ನನಗೆ ಸೇರಿಸಿ ಹೇಳೋದಿಲ್ಲ. ಅಯ್ಯೋ ಸರ್, ನೀವು ಮುಂದಿನ ಸಲ ಬಂದ್ರು ಅದನ್ನೇ ಹೇಳೋದು, ಅದನ್ನ ಬಿಟ್ಟು ಬೇರೆ ಏನಾದರೂ ಹೇಳಿ. ಒಡೆಯಿರಿ ಕಪಲ್ಕ. ಓಕೆ, ಇವಾಗ ಆ ವಿಚಾರ ಬಿಟ್ಟಾಕಿ ಸರ್. ಓಕೆ ಸರ್, ಈಗ ನಿಮ್ಮ ಬಗ್ಗೆ ಮಾತಾಡೋಣ. ಇವರ ಹೆಸರು ರಾಮಯ್ಯ ಅವರು. ಒಬ್ಬ ಕುಡುಕ ಪೀರಪ್ಪನಿಂದ ಹೌದು ಹುಲಿಯ ಎನ್ನುವ ನಾಮಾಂಕಿತವನ್ನು ಪಡೆದವರು. ಇವರು ಹುಟ್ಟಿದ್ದು ಅಲ್ಲಿ, ಬೆಳೆದಿದ್ದು ಎಲ್ಲೋ, ಇವರು ಬಂದಿದ್ದು ಅಲ್ಲಿಂದ, ಹೋಗೋದು ಅಲ್ಲಿಗೆ. ಇವರು ಅವತ್ತು ಅದಾಗಿದ್ರು, ಇವತ್ತು ಇದಾಗ್ತಾರೆ. ಮುಂದಿನ ಸರಿ ಅದಾದ್ಮೇಲೆ ಅವ್ರು ಅದೇನು ಅಂತ ಹೇಳ್ತಾರೆ. ಇವರು ಇಂದು ಅಂದು ಎಂದೆಂದು ನಮ್ಮ ಮನದಲ್ಲಿ ಹೀಗೆ ಇರ್ತಾರೆ. ಇವರೇ ನಮ್ಮ ಹೌದು ಹುಲಿಯ. ಒಡೆಯಿರಿ ಕಪಾಲ್ಕೆ ಒಳಗೆ. ಈ ಮಾನ ಮರ್ಯಾದಿಲ್ವಾ? ಅಲ್ಲ, ಊಟದ್ದು ಅಲ್ಲಿ, ಬೆಳೆದದ್ದಿಲ್ಲಿ, ಊಟದ್ದು ಅದು, ಇವ್ರ ಹೆಸರು ಅದು ಇದು ಅಲ್ಲ. ಇದು ಯಾವಾರೊಬ್ಬ ಭಾಷಣ ಮಾಡಬೇಕಾದ್ರೆ ಈ ವಿಚಾರವನ್ನು ಆ ಟೈಪ್ ಆಯಿತು ನಿಂದು. ಕರೆಕ್ಟಾಗಿ ಹೇಳು ಸರ್. ನಾನು ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ನಿಮ್ಮ ಬಗ್ಗೆ ಒಂದಿಷ್ಟು ಉದ್ದ ಡೈಲಾಗ್ ರೆಡಿ ಮಾಡ್ಕೊಂಡು ಬಂದಿದ್ದೆ ಸರ್. ಆದರೆ ಎಲ್ಲ ಮರ್ತೋಗ್ಬಿಡ್ತು. ನಾನು ನಿಮ್ಮ ಬಗ್ಗೆ ಡೈಲಾಗ್ ಹೇಳೋ ಅಷ್ಟರಲ್ಲಿ ಒಂದು ರೌಂಡ್ ಗೊರಕೆ ಹೊಡೆದೇ ಬಿಟ್ರಲ್ಲ ಸರ್. ಏನು ಕುಡ್ಗಿಡ್ಕೊಂಬಂದಿದೆ ನೀನು? ಆಚೆ ಕಳಿಸ್ಬಿಡ್ತೀನಿ ನೋಡು. ಬಾಯಿ ಮುಚ್ಕೊಂಡಿರ್ಬೇಕು. ಇನ್ನೂ ರಾತ್ರಿ ಕುಡಿದಿದ್ದು ಇಳ್ದಿಲ್ವ ನಿನಗೆ? ಕುಡಿದಿರೋದು ಇವರಿಗೆ ಗೊತ್ತಾಗ್ಬಿಡ್ತು ಸರ್. ಇರಲಿ ಸರ್. ಸರ್, ಇವಾಗ ನಿಮ್ಮ ಬಗ್ಗೆ ನಮ್ಮ ರಿಚಾರ್ಜ್ ಮಾಡೋದು. ರೀಚಾರ್ಜು? ಸಾರಿ ಸರ್, ನಮ್ಮ ರಿಸರ್ಚ್ ಟೀಮ್ ಒಂದು ಅದು ರೀಸರ್ಚ್ ಅಂದರೆ ಸಂಶೋಧನೆ. ಓಕೆ ಸರ್, ಇವಾಗ ನಿಮ್ಮ ಬಗ್ಗೆ ಇರುವ ಒಂದು ಏವಿನ್ ನೋಡೋಣ. ಓಕೆ, ರಿಸರ್ಚ್ ಟೀಮ್ ಎವಿ ಪ್ಲೀಸ್. ಯಾವ ಸೆಂಟ್ ಹಾಕಿದೆ? ಸೆಂಟ್ ಅಲ್ಲ ಸರ್, ಪೌಡ್ರು. ಕೊಟ್ಟವ್ರು ನಾವು, ಹಾಲು ಕೊಟ್ಟವ್ರು ನಾವು, ಪುಸ್ತಕ ಕೊಟ್ಟವ್ರು ನಾವು, ಯೂನಿಫಾರ್ಮ್ ಕೊಟ್ಟವ್ರು ನಾವು, ಶೂ ಕೊಟ್ಟವ್ರು ನಾವು, ಸೈಕಲ್ ಕೊಟ್ಟವ್ರು ನಾವು 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 ಸರ್, ಹೇಗಿತ್ತು ಸರ್ ನಮ್ಮ ರಿಸರ್ಚ್ ಟೀಮ್ ಮಾಡಿರೋ ಒಂದು ಏವಿ? ಇದು ಆರ್ಟ್ಫುಲ್ ಹೇಳಬೇಕು ಅಂತಂದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಆಮೇಲೆ ಮಾಡೋಣ, ಆ ತಂಡದವರು ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಇಂದಿರಾ ಕ್ಯಾಂಟೀನಿಂದ ಒಂದು ಕೇಸರಿ ಬಾತು, ಒಂದು ವಾಂಗಿ ಬಾತು, ಎಷ್ಟು ಆ ಭಾಗ್ಯಗಳನ್ನ ಕೊಟ್ಟಿದ್ದೀನಿ, ತರಿಸ್ಕೊಟ್ಟು. ಸರ್, ಈಗ ನೀವು ಯಾವಾಗಲೂ ಭಾಗ್ಯ 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 ಅಂತಿರ್ತೀರಲ್ಲ, ಯಾರು ಸರ್ ಆ ನಿಮ್ಮ ಕನಸಿನ ಭಾಗ್ಯ? ವೆನ್ ಐ ವಾಸ್ ಇನ್ ಚೈಲ್ಡ್ಹುಡ್, ಚಿಕ್ಕವರಿದ್ದಾಗ ಅವಾಗೆಲ್ಲ ಶಿಶ್ವರ ಬಾಲ್ವಾಡಿಗಳು ಇತ್ತು. LKG UKG ಅಂತಿರಲಿಲ್ಲ. ಈ ಚಡ್ಡಿ ಗಿಡ್ಡಿ ಹಾಕ್ತಿರೋ ಎಲ್ಲ ಶಿಶ್ವರ್ಗೆ ಹೋಯ್ತಿದ್ವು. ಚಡ್ಡಿ ಹಾಕೊಳ್ಳೋರೆಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್. ಆಗ ಭಾಗ್ಯ ಅಂದ್ಬಿಟ್ಟು ಒಂದು ಹುಡುಗಿ ಭಾಳ ಸುಂದರವಾಗಿದ್ಲು. ಅವಳು ನೋಡಿ ಒಂಥರ ಕ್ರಶು ಆ ಟೈಮಲ್ಲಿ. ಹೊಡಿರಿ ಕಪಾಲ್ಕೆ ಕಳಿಸ್ಕೊಬೇಕು. 5ನೇ ಕ್ಲಾಸು ಬಂದ ತಕ್ಷಣ ಅವ್ರ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ಬಿಟ್ರು, ಬಾಲ್ಯ ವಿವಾಹ. ಅಲ್ಲ, ಈಗ ನಂಗಿದ್ದಿದ್ರೆ ಕಂಪ್ಲೇಂಟ್ ಮಾಡಿ ಎಲ್ಲರನ್ನೂ ಒಳಗೆ ಹಾಕ್ಸ್ಬಿಡ್ತಿದ್ದೆ. ಅದಕ್ಕೆ ಆ ಲವ್ ಕ್ರಶ್ ಆಗಿತ್ತಲ್ಲ, ಅದಕ್ಕೆ ನನ್ನ ಸರ್ಕಾರದಲ್ಲಿ ಎಲ್ಲ ಯೋಜನೆಗಳಿಗೆ ಭಾಗ್ಯ ಅಂದರೆ ಭಾಗ್ಯ ಬಂದಾಗೂ ಇರಬೇಕು, ನಾನು ನೆನ್ಕೊಂಡಾಗಿರ್ಬೇಕು. ಅದಕ್ಕೆ ಎಲ್ಲ ಯೋಜನೆಗಳಿಗೂ ಭಾಗ್ಯ 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 ಅಂತ ಶುರು ಮಾಡಬೇಕು. ಮಾಡೋಣ,
ಇದ್ಯಾಕೆ ಹಿಂಗೆ ಹೇಳ್ತಿದೆ? ಮಾಡೋಣ ಅಲ್ಲ ಮಾಡೋಣ. ಸರಿ, ಇದ್ಯಾಕೆ ಹಿಂಗೆ ಹೇಳ್ತಿದೆ? ಎಂತ ಲವ್ ಸ್ಟೋರಿ ಸರ್ ನಿಮ್ದು. ರೋಮಿಯೋ ಜೂಲಿಯಟ್ ಬಿಟ್ರೆ ನೀವೇ ಸರ್, ನೀವೇ. ನಂಬ್ಕೊಂಬಿಟ್ಯಾ? ನಾನು ಹೇಳೋ ಸ್ಟೋರಿ ನಂಬ್ಕೊಂಬಿಟ್ಯಾ? ಅವೆಲ್ಲ ಕಂಪ್ಲೀಟು ಫೇಕ್ ಸ್ಟೋರಿ, ಒಂದು ಕಟ್ಟು ಕತೆ. ಅಲ್ಲ, ನೀವೆಲ್ಲ ನಮ್ಮನ್ನ ಹಾಕೊಂಡು ಸುತ್ತಲ್ವಾ, ಅದಕ್ಕೆ ನಾನು ಒಂದಿರಲಿ ಅಂತ ಒಂದು ಡೂಪ್ ಕತೆ ಬಿಟ್ಟಿ ನಾನು. ಸರ್ ನೀವು ತುಂಬಾ ನಾಟಿ ಸರ್. ಈ ನಾಟಿ ಗೀಟಿ ಏನ್ಬಿಡಮ್ಮ, ಯಾಕಂದ್ರೆ ನಾಟಿ ಅಂತ ತಕ್ಷಣ ನನಗನ್ಸುತ್ತೆ ಈ ನಾಟಿ ಕೋಳಿ ಮುದ್ದೆ ಸಾರು, ಅದಕ್ಕೆ ಜ್ಞಾಪಕ ಬಂದ್ಬಿಡುತ್ತೆ. ನಾನು ಊಟ ಮಾಡಕ್ಕೆ ಹೋಗ್ಬೇಕು, ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕು ನಾನು. ಸರ್ ಇಲ್ಲ ಸರ್, ಹೇಳ್ತೀನಿ. ನೀವೊಂಥರ ಬೆಂಕಿ ಇದ್ದಂಗೆ ಸರ್, ನಿಮ್ಮ ಶತ್ರುಗಳು ಸೀಮೆಣ್ಣೆ ಇದ್ದಂಗೆ. ಅವ್ರು ನಿಮ್ಮ ಹತ್ರ ಬರ್ತಿದ್ದಂಗೆ ನೀವು ಧಾಗ 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 ಉರಿತೀರಾ ಸಾರ್, ಉರಿತೀರಾ. ಏಯ್, ಬಾಯಿ ಮುಚ್ಕೊಂಡಿರ್ಬೇಕು. ಎಲ್ಲ ಥರ ನಾನು KGF ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಆ ಡೈಲಾಗ್ನೇ ಒಂಚೂರು ಚೇಂಜ್ ಮಾಡಿಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಮಾತಾಡ್ಬೇಡ. ಫಸ್ಟು ಮ್ಯಾಟ್ರ್ ಬಾ. ಸರ್, ನಿಮ್ಮ ಪ್ರಾಣ ಸ್ನೇಹಿತ, ನಿಮ್ಮ ಆತ್ಮೀಯ ಮಿತ್ರ ನಿಮ್ಮ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತಾಡಿದ್ದಾರೆ. ಅದನ್ನ ನಾವು ಏವಿ ಮಾಡಿದೀವಿ ಸರ್. ಬನ್ನಿ ಆ ಏವಿನ ನೋಡ್ಕೊ ಬಂದ್ಬಿಡೋಣ. ಏವಿ ಪ್ಲೀಸ್. ಸಿದ್ದರಾಮಯ್ಯನ ಕಾಲ್ಗೊಡದಿಂದ ಕಾಂಗ್ರೆಸ್ ಪಕ್ಷವೇ ನಿರ್ನಾಮ ಆಗೋಯ್ತು. ಏನಂದ್ರೆ? ಸಿದ್ದರಾಮಯ್ಯನ ಕಾಲ್ಗೊಡದಿಂದ ಕಾಂಗ್ರೆಸ್ ಪಕ್ಷವೇ ನಿರ್ನಾಮ ಆಗೋಯ್ತು. ಸಿದ್ದರಾಮಯ್ಯನ ಕಾಲ್ಗೊಡದಿಂದ ಕಾಂಗ್ರೆಸ್ ಪಕ್ಷವೇ ನಿರ್ನಾಮ ಆಗೋಯ್ತು. ಎಲ್ಲಾದ್ರೂ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲಲ್ಲ. ಏಯ್, ಸುಮ್ಮನೆ ನಿಂತ್ಕೋಬೇಕಲ್ಲಿ, ನಿಂತ್ಕೊಳ್ಳಿ. ಇದು ಕಾರ್ಯಕ್ರಮ ಮಾಡ್ಕೊಂಡು ನಮ್ಮಂಥವ್ರು ಕರೆದು ಬಯಸ್ಬೇಕು ಅಂತ. ಏಯ್, ನಿನ್ನ ಬಾಯಿಗೆ ಇಟ್ಟಾಕ, ನಿಮ್ಮ ಮುಖಕ್ಕೆ ಮುಡುಕ್ತೋರೆ ಮಂಗಳಾರತಿ ಅಂತ ಹೋಗು. ಓಕೆ ವೀಕ್ಷಕರೇ, ಅರ್ಪಿಸುವ ವೀಕೆಂಡ್ ವಿತ್ ರಾಗಿಣಿ ಸಿಲ್ಲಿ ಪಾಯಿಂಟ್ಸ್ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇದನ್ನ ಯಾರು ಸೀರಿಯಸ್ ಆಗಿ ಹಾರ್ಟ್ಗೆ ತಗೋಬಿಡಿ, ಇದು ಬರೀ ಹಾಸ್ಯ ಮಾತ್ರ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ, ಶುಭ ದಿನ, ಟಾಟಾ, ಬಾಯ್. Weekend with Ragini.